ಕನಕಪುರ ರಾಮನಗರದಲ್ಲಿ ಶಾಸಕರ ದಲಿತ ವಿರೋಧಿ ನೀತಿ ಹಾಗೂ ಭ್ರಷ್ಟಾಚಾರಗಳ ವಿರುದ್ಧ ದನಿ ಎತ್ತಿದ್ದ ದಲಿತ ಮುಖಂಡ ಕೊತ್ತೀಪುರ ಗೋವಿಂದರಾಜು ಅವರ ಮೇಲೆ ಕೊಲೆ ಮಾಡುವ ಉದ್ದೇಶದಿಂದ ಅಮಾನುಷವಾಗಿ ಹಲ್ಲೆ ಮಾಡಿರುವ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರವರ ಅನುಯಾಯಿಗಳು ಮತ್ತು ಘಟನೆಗೆ ಕಾರಣರಾದ ಇಕ್ಬಾಲ್ ಹುಸೇನ್ ರವರ ವಿರುದ್ಧ ಅಟ್ರಾಸಿಟಿ ಮತ್ತು ಗೂಂಡಾ ಕಾಯ್ದೆಯಡಿ ಕಾನೂನು ಕ್ರಮ ಕೈಗೊಂಡು ರೌಡಿ ಶೀಟರ್ ತೆರೆದು ಜಿಲ್ಲೆಯಿಂದ ಗಡೀಪಾರು ಮಾಡುವಂತೆ ಕೋರಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ರೈತ ಸಂಘ, ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆ ಸಂದರ್ಭದಲ್ಲಿ ಕುಮಾರಸ್ವಾಮಿ, ಚೀಲೂರು ಮುನಿರಾಜು, ಮಲ್ಲಿಕಾರ್ಜುನ್, ಕುಮಾರ್, ನಾಗಾರ್ಜುನ್, ಶಿವಮ್ಮ, ತಿಮ್ಮೇಗೌಡ ಮುಂತಾದವರು ಭಾಗವಹಿಸಿದ್ದರು. ಭಯೋತ್ಪಾದಕರಿದ್ದಾರೆ, ಅದಕ್ಕೋಸ್ಕರ ಈ ಹಲ್ಲೆ ನಡೆದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಗೋವಿಂದರಾಜು ಕೊತ್ತೀಪುರ ಅನ್ನುವಂಥವರು ಬಹಳಷ್ಟು ಹೋರಾಟಗಳಲ್ಲಿ ಸಂವಿಧಾನಬದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದಂಥವ್ರು. ಯಾವ ಕಾರಣಕ್ಕೆ ಹೋರಾಟ ಮಾಡಿದ್ದಾರೆ? ಇತ್ತೀಚೆಗೆ ಅಂಬೇಡ್ಕರ್ ಅವರ ಒಂದು ಜನ್ಮ ಜಯಂತಿಯನ್ನು ಆಚರಿಸಬೇಕಾದ್ರೆ ಏನು ರಾಮನಗರ ಜಿಲ್ಲಾಡಳಿತ ತಮಗೆ ಮತ್ತು ಶಾಸಕರು ಇಬ್ಬರನ್ನು ಸೇರಿಕೊಂಡು ತಮಗೆ ಬೇಕಾದಂತ ಕಾಂಗ್ರೆಸ್ ಕೃಪಾಪೋಷಿತ ಬೆಂಬಲಿಗರು ಏನಿದ್ದಾರೆ ಅವರನ್ನ ಕರೆದುಕೊಂಡು ಕೆಲವೇ ಸಂಘಟನೆಗಳ ನೇತೃತ್ವದಲ್ಲಿ ಪ್ರೋಟೋಕಾಲ್ ಅನ್ನ ಉಲ್ಲಂಘಿಸಿ ಯಾವುದೇ ಪ್ರಮುಖವಾದಂತ ದಲಿತ ನಾಯಕರುಗಳಿಗೆ ಆಹ್ವಾನ ಕೊಡದೆ ಒಂದು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸ್ತಾ ಇದ್ರು. ಇದನ್ನ ವಿರೋಧಿಸಿ ದಲಿತ ಪರ ಸಂಘಟನೆಗಳು ಒಂದು ಅರ್ಥಪೂರ್ಣವಾಗಿ ಸ್ವಾಭಿಮಾನಿ ದಲಿತ ನಾಯಕರೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸಿದ್ರು. ಇದೊಂದೇ ಅಲ್ಲ, ಇತ್ತೀಚೆಗೆ ನೀವೆಲ್ಲ ಮಾಧ್ಯಮಗಳನ್ನು ಕೂಡ ವರದಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ಸಮಾವೇಶ, ನಾವು ಮಹಿಳೆಯರ ಬಗ್ಗೆ ಕಾಳಜಿ ಉಳ್ಳವರು, ಮಹಿಳೆಯರ ಬಗ್ಗೆ ನಾವು ರಕ್ಷಣೆ ಮಾಡುವಂತವರು ಅಂತ ಸೋಗಲಾಡಿತನ ತೋರಿಸ್ಕೊಂಡು ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಣೆ ಮಾಡಿದ್ರು. ಅದರಲ್ಲಿ ಮಹಿಳೆಯರನ್ನ ಬಹಳ ಅವಮಾನಕರವಾಗಿ ವೇದಿಕೆ ಮೇಲೆ ಅವರ ಪಕ್ಷದವರಿಗೆ ಸನ್ಮಾನ, ವೇದಿಕೆ ಮುಂಭಾಗದಲ್ಲಿ ದಲಿತ ಮಹಿಳೆಯರಿಗೆ ಅವಮಾನ, ಅವ್ರಿಗೆ ಸೀರೆ ಹಂಚುವಂತದ್ದು ಆಮಿಷ ಒಡ್ಡಿ ಎಲ್ಲರನ್ನು ಕರ್ಕೊಬಂದಿದ್ರು. ಅವ್ರಿಗೆ ಸರಿಯಾದ ರೀತಿ ಸೌಕರ್ಯಗಳು ಇಲ್ಲದೆ ಇರೋಂಥ ಕಾರಣ ನೂಕುಲಾಯಿತು. ಒಬ್ಬ ದಲಿತ ಮಹಿಳೆಗೆ ಕೈ ಸಹ ಮುರಿದೋಯ್ತು. ಕೆಲವೇ ಒಂದು ಪ್ರಾಣಾಪಾಯದಿಂದ ಪಾರಾದ್ರು. ಈ ಒಂದು ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು. ಇಂಥ ಘಟನೆಗಳನ್ನ ಮುಂದೆ ಇಟ್ಕೊಂಡು ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರು ತಮ್ಮ ಗೂಂಡಾಗಳ ಮೂಲಕ ರಾಮನಗರದಲ್ಲಿ ಒಂದು ರಾಕ್ಷಸಿ ಪ್ರವೃತ್ತಿಯನ್ನ ಮೆರೆದಿದ್ದಾರೆ. ತಮ್ಮ ಪಕ್ಷದ ಬೆಂಬಲಿಗರಾದಂಥ ರವಿಕುಮಾರ್ ಅವರು, ಒಂದು ಸಂಘಟನೆ ಮುಖಂಡರು, ಮತ್ತು ಮದರ್ ಸಾಬ್ರ ದೊಡ್ಡಿ ರವಿಕುಮಾರ್ ಅವರು, ಮತ್ತೆ ರಾಮನಗರ ಪ್ರಾಧಿಕಾರದ ಅಧ್ಯಕ್ಷ ಚೇತನ್, ಮತ್ತೆ ಜೋಗಿಂದರ್ ಹಾಗೂ ಇತರ ಗೂಂಡಾಗಳನ್ನೆಲ್ಲ ಸೇರಿಸಿಕೊಂಡು ಏಕಾಏಕಿ ಗೋವಿಂದರಾಜು ಅವರು ಯಾವುದೋ ಒಂದು ಕಾರ್ಯನಿಮಿತ್ತ ಬಂದಾಗ ನಿನ್ನೆ ಮಧ್ಯಾಹ್ನ ಹಲ್ಲೆ ಮಾಡಿದ್ದಾರೆ. ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಚೇತನ್ ಕುಮಾರ್ ಅವರೇ, ರವಿಕುಮಾರ್ ಅವರೇ, ನೀವು ಬಹಿರಂಗವಾಗಿ ನೀವು ಮಾಧ್ಯಮಗಳಲ್ಲೇ ನೀವು ಬೆದರಿಕೆ ಹಾಕ್ತೀರಾ. ಯಾರ ಮೇಲೆ? ದಲಿತ ಮುಖಂಡರ ಮೇಲೆ, ರೈತ ಪರ ಹೋರಾಟಗಾರರ ಮೇಲೆ ನೀವು ಧಮಕಿಯನ್ನ ಹಾಕ್ತೀರಾ. ಪೊಲೀಸ್ ಇಲಾಖೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದೆ. ಅವತ್ತೇ ಒಳಕ್ ಹಾಕಿದ್ರೆ ಇವತ್ತೊಂದು ದಿನ ಈ ರೀತಿ ಕಾನೂನು ಸುವ್ಯವಸ್ಥೆ ಕೈಗೆತ್ಕೊಳ್ಳುವಂಗ ಆಗ್ತಾ ಇರಲಿಲ್ಲ. ಏನ್ ನೀವು ಆಗ್ತಿರಲ್ವಾ? ಯಾರು? ರೈತ ಸಂಘದ ನಾಯಕರು ಮಲ್ಲಯ್ಯ ಅವರು, ಅವರ ಹೋರಾಟದ ಹಿನ್ನೆಲೆ ಗೊತ್ತಿದ್ಯಾ? ನಿಮ್ಮ ಹಿನ್ನೆಲೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾವುದೇ ಸಂಘಟನೆ ನಾಯಕರು ನಿಮ್ಮ ತರ ರೋಲ್ ಕಾಲ್ಗಳಲ್ಲ, ನಿಮ್ಮ ತರ ರಾಜಕೀಯ ನಾಯಕರ ಚೇಲಾಗಳಲ್ಲ, ಆಮಿಷಗಳಿಗೆ ಕೈ ಒಡ್ಡಿ ಬದುಕೋರಲ್ಲ. ನಿಮ್ಮೆಲ್ಲ ಹಿನ್ನೆಲೆ ಗೊತ್ತಿದೆ. ಚೇತನ್ ಕುಮಾರ್ ಅವರೇ, ನೀವು ಹೆಂಗೆ ಅಧ್ಯಕ್ಷರಾಗಿದ್ದೀರಿ ಅನ್ನುವಂಥದ್ದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಒಂದು ಆ ಗುಲಾಮಗಿರಿಯ ಒಂದು ಪಾದ ನೆಕ್ಕುವಂತ ಕೆಲಸಕ್ಕೋಸ್ಕರ ಈ ಹಲ್ಲೆ ಮಾಡಿದ್ರ. ನಿಮ್ಮ ಶಾಸಕರನ್ನ ಮೆಚ್ಚೋದಕ್ಕೆ ಇನ್ನೊಂದು ಅವಧಿಗೆ ನನ್ನನ್ನೇ ಮಾಡಿ ಅನ್ನೋದಕ್ಕೆ ಮೆಚ್ಚಕ್ಕೋಸ್ಕರ ನೀವು ಹಲ್ಲೆ ಮಾಡಿದ್ದೀರಾ ಅನ್ನುವಂಥದ್ದು ನಮಗೆ ಗೊತ್ತಿದೆ. ರವಿಕುಮಾರ್, ನೀವು ಗೂಡನ್ ಫ್ಯಾಕ್ಟ್ರಿನಲ್ಲಿ ಯಾವ ರೀತಿ ರೋಲ್ ಕಾಲ್ ಮಾಡ್ತಾ ಇದ್ರಿ ಅನ್ನುವಂಥ ಹಿನ್ನೆಲೆ ನಮಗೆ ಗೊತ್ತಿದೆ. ನೀವು ಹೋರಾಟಗಾರರ ಮೇಲೆ ನೀವು ಪ್ರಶ್ನೆ ಮಾಡ್ತೀರಾ, ಬೆದರಿಕೆಗಳಾಗ್ತೀರಾ. ನೀವು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಮುಂದೆ ಬರೋರೆ ಆದ್ರೆ ನಾವು ದಲಿತ ನಾಯಕರು ಹಿಂದೆ ಕೂತ್ಕೊಳ್ತೀವಿ ಅನ್ಕೊಳ್ಬೇಡಿ. ನಾವು ಈ ದೇಶದ ಸಂವಿಧಾನವನ್ನ ಮುಂದೆ ಇಟ್ಕೊಂಡು ಬರ್ತೀವಿ.
ನಿಮ್ಮಂತ ಗೂಂಡಾಗಳ ವಿರುದ್ಧ ನಮಗೆ ಅಸ್ತ್ರ ಅಂತ ಹೇಳಿದ್ರೆ ಈ ದೇಶದ ಕಾನೂನು. ಬಾಬಾ ಸಾಹೇಬರು ನಮಗೆ ಕಾನೂನಿನ ಮೂಲಕ ರಕ್ಷಣೆ ಕೊಟ್ಟಿದ್ದಾರೆ, ಅದನ್ನ ಹಿಡ್ಕೊಂಡು ನಾವು ಬರ್ತೀವಿ. ಏನು ನೀವು ಬೆದರಿಕೆ ಹಾಕಿದ ಮಟ್ಟಿಗೆ ಎಲ್ಲರೂ ಸೇರ್ಕೊಂಡು ಹಿಂದೆ ಸರಿದು ಬಿಡ್ತಾರೆ ಅಂತ ನೀವು ಮಾಡಬೇಡಿ. ದಲಿತ ನಾಯಕರು ಈ ಹೋರಾಟವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇದನ್ನ ಖಂಡಿಸ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ನಿಮ್ಮ ರೌಡಿಸಂ ಪ್ರವೃತ್ತಿಯನ್ನ ಇವತ್ತಿಗೆ ನೀವು ಹತ್ತಿಕ್ಕಿಕೊಳ್ಳಿ. ನಿಮಗೆ ಬೆದರುವವರು ನಾವಲ್ಲ. ಹೆಚ್ಚಂದ್ರೆ ನೀವು ಒಬ್ಬರ ಪ್ರಾಣವನ್ನ ತೆಗೆದುಕೊಳ್ಬಹುದು ಅಷ್ಟೇ. ಆದ್ರೆ ಇಡೀ ಒಂದು ಬಲಾಢ್ಯ ಶಕ್ತಿಗಳು ನಾವು ಆದರ್ಶವನ್ನ ಮುಂದೆ ಇಟ್ಕೊಂಡು ನಾವು ಹೋರಾಟವನ್ನ ಮಾಡುವಂತವ್ರು. ನಿಮ್ಮ ರೌಡಿಸಂ ಪ್ರವೃತ್ತಿಗೆ ನಾವು ಮಣಿಯರಲ್ಲ. ಪೊಲೀಸರೇ, ಮೊನ್ನೆ SP ಅವರೇ, ನೀವೇನ್ ಮಾಡ್ತಾ ಇದ್ದೀರಾ ದಯವಿಟ್ಟು ನೀವು ಗಮನಿಸಿ. ಈ ರೀತಿ ಬಹಿರಂಗವಾಗಿ ಬೆದರಿಕೆ ಹಾಕಿ ಅನಂತರ ಬಂದು ಮಾನದಿನನೇ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ನಾವು ನಿಮ್ಮ ಮೇಲೆ ಹೇಗೆ ನಾವು ನಂಬಿಕೆ ಇಡೋಣ, ಹೇಗೆ ರಕ್ಷಣೆ ಕೊಡ್ತೀವಿ ಅಂತ ನಂಬಿಕೆ ಇಡೋಣ? ನೀವು ಆದ್ರೆ ಈ ಗೂಂಡಾ ಪ್ರವೃತ್ತಿಯನ್ನ ಕಡಿವಾಣ ಹಾಕಿ, ಇಲ್ಲ ಅಂದ್ರೆ SP ಅವರೇ ನೀವು ದಯವಿಟ್ಟು ರಾಜೀನಾಮೆ ಕೊಡಿ. ಕಾನೂನು ಸುವ್ಯವಸ್ಥೆ, ನಮ್ಮ ದಲಿತ ನಾಯಕರ ಪ್ರಾಣ ರಕ್ಷಣೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಮಾಧ್ಯಮದಲ್ಲ ಮಿತ್ರರೇ, ಭಾರತದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಪ್ರತಿಭಟಿಸುವಂಥ ಹಕ್ಕಿದೆ, ಪ್ರಶ್ನೆ ಮಾಡುವಂಥ ಹಕ್ಕಿದೆ, ನ್ಯಾಯ ಕೇಳುವಂಥ ಹಕ್ಕಿದೆ. ಆದರೆ ಇವತ್ತು ಒಬ್ಬ ಹೋರಾಟಗಾರನ, ಒಬ್ಬ ದಲಿತ ಪರ ಹೋರಾಟಗಾರ ಆಗಿರ್ಬೋದು, ಯಾರೇ ಆಗಿರಲಿ, ಹೋರಾಟಗಾರರ ಮೇಲೆ ಹಲ್ಲೆ ಮಾಡ್ತೀರಿ, ಪ್ರಶ್ನಿಸೋರನ್ನ ನೀವು ಕುಗ್ಗಿಸುವಂಥ ಕೆಲಸ ಮಾಡ್ತೀರಿ ಅಂದರೆ ಇದು ನಾಚಿಕೆಗೇಡಂಥ ಕೆಲಸ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕರಾಗಿರ್ತಕ್ಕಂಥ ನೀವು ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋಕೆ ವಿನಃ ಗುಂಡಾವರ್ತನೆ ಕೆಲಸ ಮಾಡಬಾರ್ದು. ಇವತ್ತು ಅವ್ರ ಮೇಲೆ ಹಲ್ಲೆ ಆಗಿದೆ. ನೆನೆ ಪೊಲೀಸರು ಇವತ್ತು ಗಂಟೆ ಕೂಡ FIR ಹಾಕಿಲ್ಲ. ಅದೇ ಒಬ್ಬ ಜನಸಾಮಾನ್ಯರಾಗಿದೆ ಅರ್ಧ ಗಂಟೆ ಅರೆಸ್ಟ್ ಮಾಡ್ಕೊಂಡು FIR ಹಾಕ್ತಿದ್ರಿ. ತನಿಖೆ ಮಾಡಿ FIR ಹಾಕಬೇಕು ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ. ಏನು ತನಿಖೆ ಮಾಡ್ತೀರಿ? ಹೊಡೆದ ಸತ್ಯ ತಾನೆ, ಅವರು ಹಾಸ್ಪಿಟಲ್ ಸತ್ಯ ತಾನೆ, ಕಂಪ್ಲೇಂಟ್ ರಿಸೀವ್ ಮಾಡೋದು ಸತ್ಯ ತಾನೆ, ತನಿಖೆ ಮಾಡೋದಿದೆ. ಅರೆಸ್ಟ್ ಮಾಡೋದು ಕೂಡ ಹಿಂದೆ ಮುಂದೆ ನೋಡೋಂಥ ವ್ಯವಸ್ಥೆಯನ್ನು ಇವತ್ತು ರಾಮನಗರ ಜಿಲ್ಲೆ ತಂದಿದ್ದೀರಿ. ಅದರ ಶಾಸಕರು ಏನು ಹೇಳ್ತಾರೋ ಅದೇ ಅಂತಿಮ. ಅವ್ರ ವಿರುದ್ಧವಾಗಿ ಯಾರು ಮಾತಾಡಬಾರ್ದು. ಅವ್ರು ಏನಾದರೂ ಮಾಡಲಿ, ಸರ್ವಾಧಿಕಾರಿ ಅಲ್ಲ ಇದು, ಹಿಟ್ಲರ ದೇಶ ಅಲ್ಲ ಇದು, ಭಾರತ ದೇಶ ಇದು. ಇಲ್ಲಿ ಭಾರತದ ಪ್ರತಿ ಕಟ್ಟಕಡೆ ಪ್ರಜೆನೂ ಕೂಡ ಪ್ರಶ್ನೆ ಮಾಡೋಂಥ ಹಕ್ಕಿದೆ. ಮತ್ತೆ ಕೆಲವು ಹೋರಾಟಗಾರರು ಯಾರೋ ಒಂದಿಬ್ರು ಒಬ್ಬೊಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಮಲ್ಲಯ್ಯನವ್ರ ಮೇಲೆ, ಕುಮಾರಸ್ವಾಮಿ ಸರ್ ಮೇಲೆ ಹೇಳಿದ್ದಾರೆ ರೋಲ್ ಕಾಲ್ ಅಂತ. ಆತ ಬಹುಶಃ ಮಲ್ಲಯ್ಯನವ್ರ ಹಸುಟ ಹೊಲಕೊಂಡು ಹುಟ್ಟಿರ್ಲೇ ಇಲ್ಲ. ಅವರೇ ಹಸುಟ ಹೊಲಕೊಂಡು ರೈತ ಬಂದ್ರಲ್ಲ, ಆತ ಹುಟ್ಟಿರ್ಲೇ ಇಲ್ಲ. ಆತನ ಬಗ್ಗೆ ಮಾತಾಡೋಕ್ಕೂ ಅವಶ್ಯಕತೆ ಇಲ್ಲ. ಇವರೆಲ್ಲ ಬಹಳ ಪ್ರಾಮಾಣಿಕರು. ರೈತ ಚಳವಳಿ ಯಾವ ರೀತಿ ಬಂದಿದೆ, ಚಳುವಳಿ ಯಾವ ರೀತಿ ನಡೆಸ್ಕೊ ಬಂದಿದ್ದಾರೆ, ರೈತ ಚಳುವಳಿಯಿಂದ ಲಕ್ಷಾಂತರ ರೈತ ಕುಟುಂಬಗಳು ಏನಾಗಿವೆ ಎಲ್ಲವೂ ಕೂಡ ರೈತ ಚಳುವಳಿ ಇತಿಹಾಸದಲ್ಲಿದೆ. ಇವ್ರು ಯಾರು ನೆನ್ನೆ ಮನೆ ಟವಲ್ ಹಾಕೊಂಡು ಬಂದು ರೋಲ್ ಕಾಲ್ ಮಾಡೋರು, ಮಲ್ಲಯ್ಯನಂತವ್ರನ್ನ ಪ್ರಶ್ನೆ ಮಾಡೋಂಥ ದೊಡ್ಡ ಸ್ಥಿತಿಗೆ ಹೋಗ್ಬಾರ್ದು. ಆದ್ರಿಂದ ನೀವು ದೊಡ್ಡವರಾಗಲ್ರಿ, ನೀವು ಬಹಳ ಸಣ್ಣವರಾಗ್ತೀರಿ. ಹಾಗಾಗಿ ಕೂಡಲೇ ಕಾನೂನು ವ್ಯವಸ್ಥೆ ಇದು ಹೊತ್ತು ಬದುಕಿದೆ ಅಂತ ಅನ್ನೋದಾದ್ರೆ ತಕ್ಷಣ ಯಾವ ಶಾಸಕನೇ ಆಗಿರಲಿ, ಮತ್ತೆ ಯಾರು ಅವರ ಹಿಂಬಾಲಕರೇನೋ ಹೊತ್ತು ಹಲ್ಲೆ ಮಾಡಿದರೆ ಅವರನ್ನ 24 ಗಂಟೆ ಒಳಗೆ ನೀವು ಅರೆಸ್ಟ್ ಮಾಡಬೇಕಾಗಿತ್ತು. ಇನ್ನೂ ಕೂಡ ಮಾಡಲಿಲ್ಲ. ತಕ್ಷಣ ನೀವು ಅರೆಸ್ಟ್ ಮಾಡಲಿಲ್ಲ ಅಂದರೆ SP ಕಚೇರಿ ಮುಂದೆನೇ ಎಲ್ಲರೂ ಕೂಡ, ಜಿಲ್ಲೆಯ ಎಲ್ಲ ಸಂಘಟನೆಯವರು ಕೂಡ ಪ್ರತಿಭಟನೆಯನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಹಲ್ಲೆ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು. ಕೊತ್ತಿಪುರ ಗೋವಿಂದರಾಜು ಅವರು ನೀಡಿರುವ ದೂರನ್ನು ಬೇಷರತ್ತಾಗಿ ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು. ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಯ ಕರ್ನಾಟಕ ರಾಜ್ಯ ಸಲಹೆಗಾರರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಮತ್ತೆ ಈಗ ತಾನೇ ಮಾತನಾಡಿದಂಥ ರೈತ ಮುಖಂಡರಾಗಿರ್ತಕ್ಕಂಥ ಚೀಲೂರು ಮುನ್ರಾಜರವರೇ, ಮಲ್ಲಪ್ಪ ಅವರೇ, ಪ್ರಶಾಂತ್ ರವರೇ, ಮತ್ತು ಕುಮಾರಸ್ವಾಮಿ ಅವರೇ, ತಿಮ್ಮೇಗೌಡ್ರೆ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗೆಳೆಯರೇ, ಹೋರಾಟಗಾರ ಸ್ನೇಹಿತರೆ, ನನಗೆ ಈಗ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ನಾನು ತಕ್ಷಣ ಈಗ ತಾನೇ ಬಂದೆ, ಆದರೆ ನನಗೆ ಇದ್ರ ಸಂಪೂರ್ಣವಾದಂಥ ಮಾಹಿತಿ ಇದೆ. ನಾನು ರಾಮನಗರ ಜಿಲ್ಲಾ SP ಸಾಹೇಬ್ರನ್ನ ಮತ್ತು ಕೇಂದ್ರ ವಲಯದ IGP ಸಾಹೇಬ್ರನ್ನ ಮತ್ತು ಡೈರೆಕ್ಟರ್ ಜನರಲ್ ಪೊಲೀಸ್ ಆಗಿರ್ತಕ್ಕಂಥ ಸಲೀಂ ಸಾಹೇಬ್ರನ್ನ ನಾನೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೀನಿ. ಏನಂತಂದ್ರೆ, ಈ ರಾಮನಗರ ಜಿಲ್ಲೆನಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅಥವಾ ಪ್ರತ್ಯೇಕವಾಗಿದೆಯಾ ಅಂತಕ್ಕಂಥದ್ದನ್ನ ನಾವು ಪ್ರಶ್ನಿಸಬೇಕಾಗಿದೆ. ಯಾಕೆಂತಂದ್ರೆ ಇಲ್ಲಿ
ಯಾವುದ್ರ ವಿರುದ್ಧನೂ ಮಾತಾಡಂಗಿಲ್ಲ, ಪ್ರತಿಭಟಿಸುವಂಗಿಲ್ಲ, ಪ್ರತಿರೋಧದ ಶಕ್ತಿಯನ್ನೇ ಕುಂದಿಸ್ತಕ್ಕಂಥ ಮತ್ತೊಂದು ಪ್ರೆಸ್ ಮೀಟ್ ಮಾಡಂಗಿಲ್ಲ. ಯಾರು ಏನು ಮಾಡಿದ್ರು ಅದಕ್ಕೆ ಜೈ ಅನ್ಬೇಕು, ಯಾರು ಏನು ಮಾಡಿದ್ರು ಅದಕ್ಕೆ ಜೈಕಾರ ಹಾಕ್ಬೇಕು. ಯಾರು ಜೈಕಾರ ಹಾಕಿ ಅಂತಾರೆ ಜೈಕಾರ ಹಾಕ್ಬೇಕು, ಯಾರು ಧಿಕ್ಕಾರ ಹಾಕಿ ಅಂತಾರೆ ಅವ್ರು ಧಿಕ್ಕಾರ ಹಾಕ್ಬೇಕಾಗಿದ್ಯಾ? ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಇರ್ತಕ್ಕಂಥ ಒಂದು ಪರಮಾಧಿಕಾರವನ್ನ, ಪ್ರಜೆಗಳಿಗಿರ್ತಕ್ಕಂಥ ಒಂದು ವಾಯ್ಸ್ ಅನ್ನ ಕಿತ್ಕೊಳ್ತಕ್ಕಂಥ, ಅದನ್ನ ಧ್ವಂಸ ಮಾಡ್ತಕ್ಕಂಥ, ಮಾನವ ಹಕ್ಕುಗಳನ್ನ ಹರಣ ಮಾಡ್ತಕ್ಕಂಥ ಒಂದು ಕೃತ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಯಾರು ಕಾರಣ? ನಾನು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ರಾಮನಗರ ಜಿಲ್ಲೆನಲ್ಲಿ ಕೊತ್ತಿಪುರ ಗೋವಿಂದರಾಜು ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಮಾಜದ ಧ್ವನಿಯಾಗಿದ್ದಾರೆ. ಅವರೇನು ಶ್ರೀಮಂತರ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ, ಲೂಟರ್ಸ್ಗಳ ಪರವಾಗಿ, ಭೂಮಿ ಮಾಲೀಕರ ಪರವಾಗಿ ಅಥವಾ ಬಡ್ಡಿ ದುಡ್ಡಿನವ್ರ ಪರವಾಗಿ, ಫೈನಾನ್ಸ್ನವ್ರ ಪರವಾಗಿ ಏನು ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ದೌರ್ಜನ್ಯ ನಡೀತದೆ, ಎಲ್ಲಿ ದಬ್ಬಾಳಿಕೆ ಆಗುತ್ತೆ, ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಅತ್ಯಾಚಾರ ಆಗುತ್ತೆ, ಯಾವ್ಯಾವುದು ಸಾಮಾಜಿಕವಾದಂಥ ತೊಂದರೆಗಳಾಗುತ್ತೆ, ಆ ತೊಂದರೆ ವಿರುದ್ಧ, ಅನ್ಯಾಯದ ವಿರುದ್ಧ, ಅಸಮಾನತೆ ವಿರುದ್ಧ ನಿಂತಿರ್ತಕ್ಕಂಥ ವ್ಯಕ್ತಿ. ಹೌದು, ಮಾತಾಡಿರ್ಬೋದು. ಇಕ್ಬಾಲ್ ಹುಸೇನ್ ಅವರು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಜಿಲ್ಲಾಡಳಿತ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದ ವಿರುದ್ಧವಾಗಿ ಪರವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಅದನ್ನು ತಪ್ಪಂತ ಅಂತ ಬರಲ್ಲ. ಅದು ಯಾರೇ ವ್ಯಕ್ತಪಡಿಸಿರ್ಲಿ, ಅದು ಏನೇ ಪ್ರೋಗ್ರಾಮ್ ಮಾಡಿರಲಿ, ಆ ಪ್ರೋಗ್ರಾಮು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯ ಖುದ್ದದ್ರ ನೇರ ಹೊಣೆಯನ್ನು ಹೊತ್ಕೊಂಡು ಅದರ ಒಂದು ಕಣ್ಗಾವಲಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಸೀರೆ ಹಂಚಿಕೆಯಿಂದ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಅವರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಹೇಳಿದ ತಕ್ಷಣ ಏನಾಯ್ತು, ಕಾಂಗ್ರೆಸ್ನ ಕೆಲವು ಕೃಪಾಪೋಷಿತ ನಾಟಕ ಮಂಡಳಿಯವರು ಬಂದ್ರು, ನಾನು ಕೊರಕೆಲೆ ಚಳುವಳಿ ಮಾಡ್ತೀನಿ, ನಾನು ಚಪ್ಪಲಿಲೆ ಸೇವೆ ಮಾಡ್ತೀನಿ ಜನಗಳಿಗೆ, ಯಾರು ನಮ್ಮ MLA ಬಗ್ಗೆ ಮಾತಾಡೋರು ಅನ್ಕೊಂಡು ಒಂದಷ್ಟು ಜನ ಬಂದ್ರು. ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ, ಇವ್ರ ಅಭಿಪ್ರಾಯನ ಇವ್ರು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬನ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಅಲ್ಲ. ಸರ್ವ ಪ್ರಜೆಗಳದ್ದು ಕೂಡ ಅವರವರದೇ ಆದಂತ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಆ ವೈಯಕ್ತಿಕ ಅಭಿಪ್ರಾಯವನ್ನ ಮಂಡನೆ ಮಾಡ್ಲಿಕ್ಕೆ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರೋದು ಈ ಪ್ರಜಾಪ್ರಭುತ್ವದಲ್ಲಿ. ಯಾರು ಬೇಕಾದ್ರೂ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದ್ರ ಪ್ರಕಾರ ಮಾತಾಡ್ಬೋದು. MLA ಅವ್ರಿಗೇನೋ ತಪ್ಪಾಗಿದ್ರೆ MLA ಕಂಪ್ಲೇಂಟ್ ಕೊಡ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪಾಗಿದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪ್ಲೇಂಟ್ ಕೊಡ್ಲಿ. ಇಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಇಂಥ MLAಗಳಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗೇಟ್ ತಗೊಂಡು ಒಳಗಡೆ ಹೋಗಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಒಂದು ತಾಲೂಕು ಆಫೀಸ್ಗೆ ಹೋಗಿ ನಮ್ಮ ಮನವಿ ಪತ್ರನ ನಾವು ಸ್ವತಂತ್ರವಾಗಿ ಕೊಡ್ತೀವಿ ಅಂತಕ್ಕಂಥ ಹಕ್ಕೆ ನಮ್ಗೆ ಇಲ್ಲದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಮಂಗಳೂರಿನಲ್ಲಿ ಕೊಲೆ ನಡೆದಿದೆ, ಮಡಿಕೇರಿನಲ್ಲಿ ಕೊಲೆ ನಡೆದಿದೆ, ಮೈಸೂರಲ್ಲಿ ಡಬಲ್ ಮರ್ಡರ್ ಆಗಿದೆ, ಕನಕಪುರದಲ್ಲಿ ಆರೋಳಿನಲ್ಲಿ ಈಗ 10 ನಿಮಿಷದಿಂದ ಒಂದು ಕೊಲೆ ಆಗಿದೆ. ಒಂದು ರಾಜ್ಯ ಸರ್ಕಾರ, ಒಂದು ಪೊಲೀಸ್ ಇಲಾಖೆ, ಒಂದು ಯಾವ ಒಂದು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟ್ ಇವತ್ತು ಒಂದು ಸರಿಯಾದಂತ ರೀತಿಯಲ್ಲಿ ಒಂದು ಗುಪ್ತಾಚಾರವನ್ನ ತೆಗೆದುಕೊಂಡು ಒಂದು ಸರಿಯಾದಂತ ರೀತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡೋದ್ರಲ್ಲಿ ಸಂಪೂರ್ಣವಾದಂತ ವಿಫಲವಾಗಿದೆ. ಇಂಥ ವಿಫಲತೆ ಸಾಧಿಸಿರ್ತಕ್ಕಂಥ ಇದನ್ನ ಪ್ರಶ್ನೆ ಮಾಡಕ್ ಹೋಗ್ತಕ್ಕಂಥ ದಲಿತ ಲೀಡರ್ಸ್ಗಳ ಮೇಲೆ, ಇಂಥ ಹೋರಾಟಗಾರರ ಮೇಲೆ ಹಲವಾರು ಗೂಂಡಾಗಳ ಮುಖಾಂತರ ಹಲ್ಲೆ ನಡೆಸೋದು, ಸುಳ್ಳು ಕೇಸ್ ದಾಖಲು ಮಾಡೋದು, ಅವ್ರನ್ನ ವಿನಾಕಾರಣ ಅಲ್ಲಿ ರೋಲ್ ಕಾಲ್ ಮಾಡ್ದ, ಇಲ್ಲಿ ರೋಲ್ ಕಾಲ್ ಮಾಡ್ದ ಅಂತ ಹೇಳೋದು, ಇದೆಲ್ಲ ಯಾವ ರೀತಿ ನ್ಯಾಯ ಇದೆ? ಆದ್ರಿಂದ ಯಾರೇ MLA ಆಗಿರ್ಲಿ, ಅವ್ರು ZP ಮೆಂಬರ್ ಆಗಿರ್ಲಿ, ಅವ್ರು ಸಂಪುಟ ದರ್ಜೆ ಇರ್ತಕ್ಕಂಥ ಸ್ಥಾನಮಾನದಲ್ಲಿರ್ತಕ್ಕಂಥ ಮಂತ್ರಿ ಆಗಿರ್ಲಿ, ಅವರು ಮಾತನಾಡುವಾಗ, ಅವ್ರೇನಾರು ನಡೆಯುವಾಗ 10 ಸಲ ಯೋಚನೆ ಮಾಡಬೇಕು. ಆ ವ್ಯಕ್ತಿ ಅವನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ, ಅದರಿಂದ ನಿನ್ನ ಮನಸ್ಸಿಗೆ ಘಾಸಿ ಆಗಿದ್ಯಾ, ಡೆಫರ್ಮೇಷನ್ ಹಾಕ್ರಿ, ಕೋರ್ಟಿನದೇನಕ್ಕೆ ಅಪ್ರೋಚ್ ಮಾಡಿ ಕೋರ್ಟನ್ನ. ನನ್ನ ಮಾನ ಹಾನಿ ಮಾಡಿದ್ದಾನೆ ಸ್ವಾಮಿ, ಅವನು ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ, ನನಗೆ ಇವನಿಂದ ಮಾನ ನಷ್ಟ ಆಗೋಗಿದೆ ಅಂತೇಳಿ ಮಾನಹಾನಿ ಪ್ರಕರಣ ದಾಖಲಿಸಿ, ಇಲ್ಲ ವೈಯಕ್ತಿಕವಾಗಿ ನಿಮಗೂ ಪ್ರಕರಣ ದಾಖಲಿಸಕ್ಕೆ ಹಕ್ಕಿದೆ, ಅಧಿಕಾರ ಇದೆ, ದಾಖಲಿಸಿ. ಅದನ್ನ ಬಿಟ್ಟು ಗೂಂಡಾಗಿರಿ ಮಾಡ್ತಕ್ಕಂಥದ್ದು, ನೀವು ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥದ್ದು, ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಈ ದೇಶದಲ್ಲಿ ಸಂವಿಧಾನ ಬದುಕಿದೆ. ಈ ದೇಶದಲ್ಲಿ ಇಂದಿರಾ ಗಾಂಧಿನೇ ಕಾನೂನು ಕೈಗೆತ್ಕೊಳ್ಳೋಕ್ಕಾಗಲಿಲ್ಲ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವ್ರ ಕಾನೂನು ಕೈಗೆತ್ಕೊಳ್ಳೋಕ್ಕಾಗಲಿಲ್ಲ. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾನೂನು ಕೈಗೆತ್ಕೊಳ್ಳೋಕ್ಕಾಗಿಲ್ಲ. ಅಂಥದ್ರಲ್ಲಿ ಒಬ್ಬ MLA ಅವರು ನಿಮ್ಮ ಗೂಂಡಾಗಳನ್ನ ಪಡೆ ಕಟ್ಕೊಂಡು ಒಬ್ಬರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಒಬ್ಬರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನ ಪೊಲೀಸ್ನವ್ರು ಕೂಡ ಇಷ್ಟು ಮೀನಾಮೇಷ ಎಣಿಸ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲ ಅದು. ಆದ್ರಿಂದ ಪೊಲೀಸರು ಕೂಡಲೇ ಪ್ರಕರಣ ದಾಖಲಿಸಬೇಕು. ಆ ಪ್ರಕರಣ ದಾಖಲಿಸಲಿಕ್ಕೆ 100 ಕಾರಣ ಕೊಡಕ್ಕಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಸ್ಥಳೀಯ ಪೊಲೀಸ್ ಠಾಣೆ ಹೋದ್ರೆ ಅಟ್ರಾಸಿಟಿಗೆ ಬರ್ತದೆ, ಅಟ್ರಾಸಿಟಿಗೆ ಸಪರೇಟ್ ವಿಂಗ್ ಮಾಡಿದ್ದಾರೆ, ಅದು ಕಾರ್ಯನಿರ್ವಹಿಸ್ತದೆ. ಎಲ್ಲಿದೆ ಅಟ್ರಾಸಿಟಿ ಸಪರೇಟ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ DCRE ಅನ್ನೋದೊಂದು ಇಲಾಖೆನೇ ತೆಗೆದೇ ಇಲ್ಲ. ನೀವು ಇನ್ನೂ DCREಯಲ್ಲಿ DYSP ಇರಬೇಕು, ಕಂಪ್ಲೇಂಟ್ ಕೊಟ್ಟ ತಕ್ಷಣ ದಾಖಲು ಮಾಡಬೇಕು. ಎಲ್ಲಿ ರಾಮನಗರ ಜಿಲ್ಲೆನಲ್ಲಿ DCRE ಸೆಲ್ ತೆಗೆದಿದ್ರ ನೀವು? ಸೆಲ್ಲೇ ಇಲ್ಲ. ಸೆಲ್ ಇದೆ, ಎಲ್ಲಿ ಕೆಲಸ ಮಾಡ್ತಾ ಇದೆ ಅದು DCRE? ಬಂದಿದ್ದಾರೆ ರೇ ಸ್ವಾಮಿ, ಬಂದಿದ್ದಾರೆ. ಎಲ್ಲಿ ಅವ್ರು ದೂರ ತಗೊಳಕ್ಕೆ, ಮತ್ತೆ ಯಾಕೆ ದೂರ ದಾಖಲಾಗಿಲ್ಲ? ದೂರ ಅವ್ರ ವಿರೋಧ ಸೆಲ್ ಇಲ್ಲ, ಕಾರ್ಯನಿರ್ವಹಿಸ್ತಾ ಇಲ್ಲ. ಕಾರ್ಯನಿರ್ವಹಿಸ್ತಿಲ್ಲ ಅಂದ್ರೆ ಇದ್ರೇನು ಇಲ್ದೇದ್ರೇನು ಇಲ್ಲ ಅದು. ಸೊ ಹಾಗಾಗಿ
ಸರ್ಕಾರ DCRE ಸೆಲ್ ಅನ್ನ ಇರ್ಬೋದು, ಅದು ಯಾರೇ ಇರ್ಬೋದು, ಅಥವಾ ಸ್ಥಳೀಯ ಐಜೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ತನಿಖೆಗೆ ವರ್ಗಾಯಿಸಿ, ಯಾರು ಬೇಡ ಅಂತಾರೆ. ಹಾಗಾಗಿ ಇವತ್ತೇನು ಕೊತ್ತಿಪುರ ಗೋವಿಂದರಾಜನ ಮೇಲಿನ ಹಲ್ಲೆಯನ್ನು ನಾವು ಖಂಡಿಸಿ ಇಷ್ಟು ಜನ ಇಲ್ಲಿ ಮಾಡ್ತಾ ಇದ್ದು ಸಾಂಕೇತಿಕವಾದದ್ದು. ನೀವೇನಾದ್ರು ಕೊತ್ತಿಪುರ ಗೋವಿಂದರಾಜ್ ಕೊಟ್ಟಿರ್ತಕ್ಕಂಥ ದೂರನ್ನ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ತಕ್ಷಣ ಬಂಧಿಸಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇದ್ರ ಚಳುವಳಿ ಬೇರೆ ರೀತಿಯಲ್ಲಿ ಟೇಕ್ ಆಫ್ ತಗೊಳುತ್ತೆ. ಮತ್ತೆ ಈ ಕೊತ್ತಿಪುರ ಗೋವಿಂದರಾಜ್ ಅವ್ರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ಅವ್ರು ಯಾರೇ ಆಗಿರಲಿ, ಗೂಂಡಾಗಳ ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥವ್ರು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಮುಖಾಂತರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಾಂತರ ಒತ್ತಾಯ ಮಾಡಿ ನಮ್ಮ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಸಲಹೆಗಾರರು ಕುಮಾರಸ್ವಾಮಿ ಅವರಿಗೆ ಹಾಗೂ ರೈತ ಮುಖಂಡರಾದಂತಹ ಎಲ್ಲ ರೈತ ಮುಖಂಡರುಗಳಿಗೆ, ದಲಿತ ಪರ ಸಂಘಟನೆಯವರಿಗೆ, ಈ ಪ್ರತಿಭಟನೆಗೆ ನಾನು ಏನಕ್ಕಾದರೂ ಬಂದೆ ಅಂತ ಹೇಳಿದ್ರೆ, ಹಿಂದೂ ಪರ ಸಂಘಟನೆಗಳ ಮೇಲೆ ಒಂದು ಆರೋಪ ಇದೆ. ದಲಿತರಿಗೆ ಯಾವುದೇ ರೀತಿ ತೊಂದರೆಯಾದಂತಹ ಸಂದರ್ಭಗಳಲ್ಲಿ ಯಾವುದೇ ಹಿಂದೂ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸೋದಿಲ್ಲ, ಆ ಹೋರಾಟದಲ್ಲಿ ಭಾಗಿಯಾಗೋದಿಲ್ಲ ಅಂತೇಳಿ ಒಂದು ದೊಡ್ಡ ಮಟ್ಟದ ಆರೋಪ ಇದೆ. ಆದರೆ ಶ್ರೀರಾಮ ಸೇನೆ ಎಂದಿಗೂ ಸಹ ದಲಿತರು ಬೇರೆಯವರು ಅಂತಕ್ಕಂತಹ ವಾತಾವರಣದಲ್ಲಿ ನಾವಿಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂತಹ ದೇವದೇಶದೊಂದಿಗೆ ನಡೀತಕ್ಕಂತಹ ಸಂಘಟನೆ. ಹಾಗಾಗಿ ಈ ಹೋರಾಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಮತ್ತೆ ಎಲ್ಲ ದಲಿತ ಮುಖಂಡರುಗಳಿಗೆ ನಾನು ಕೋರ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮದು ಯಾವುದೇ ಹೋರಾಟ ಇರಲಿ, ನಿಮ್ಮದು ಯಾವುದೇ ಮನವಿಗಳಿರಲಿ, ನಿಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ತಮ್ಮ ಯಾವುದೇ ಬೇಡಿಕೆಗಳಿರಲಿ, ನೈತಿಕ ಬೆಂಬಲ ಎಂದಿಗೂ ಶ್ರೀರಾಮ ಸೇನೆ ತಮ್ಮೊಟ್ಟಿಗೆ ಇರುತ್ತೆ ಅಂತ ಹೇಳಿ ಮೊದಲು ಹೇಳಲಿಕ್ಕೆ ಬಯಸ್ತೇನೆ. ಈ ಘಟನೆ, ಗೋವಿಂದರಾಜು ಅವ್ರ ಘಟನೆಯನ್ನ ನಾನೊಂದು ಕನಕಪುರ ತಾಲೂಕಿನಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯೊಂದಿಗೆ ತಳಕಾಕ್ಲಿಕ್ಕೆ ಬಯಸ್ತೇನೆ. ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಒಂದು ಸಣ್ಣ ಫ್ಲೆಕ್ಸ್ ವಿಷಯಕ್ಕೆ ಒಬ್ಬ ಯುವಕ ಆ ಗ್ರಾಮದಲ್ಲಿ ನಿಶ್ಚಯ ಆಗಿರುತ್ತೆ, ಫ್ಲೆಕ್ಸ್ ಹಾಕಬಾರದು ಅಂತೇಳಿ. ಯಾವುದೋ ಒಂದು ಪಾರ್ಟಿಯ ಮುಖಂಡರು ಅಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸ್ತಾರೆ. ಅದನ್ನು ತೆರವುಗೊಳಿಸೋದ್ರ ಅಂತಕ್ಕಂಥ ಒಂದೇ ಕಾರಣಕ್ಕೆ ಯಾವ FIR ಇಲ್ಲ, ಕಂಪ್ಲೇಂಟ್ ಇಲ್ಲ, ದೂರಿಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡಲೇ ಆತನ ಸ್ಟೇಷನ್ಗೆ ಬರಬೇಕು ಅಂತೇಳಿ ಅವಾಕ್ಯವಾಗಿ ಕರೀತಾರೆ. ಆದರೆ ಇಲ್ಲಿ ಒಬ್ಬ ದಲಿತ ಮುಖಂಡ ಹೋರಾಟಗಾರನ್ನ ಪ್ರೆಸ್ ಮೀಟ್ ಮಾಡಿ ಧಮಕಿ ಹಾಕ್ತಾರೆ. ಆತ ದೂರನ್ನು ಕೊಡ್ತಾನೆ. ನಾನು ಪೊಲೀಸ್ ಇಲಾಖೆಗೆ ಒಂದನ್ನ ಕೇಳಲಿಕ್ಕೆ ಬಯಸ್ತೇನೆ. ತಾವು ಸಂವಿಧಾನದ ಚೌಕಟ್ಟಿನಲ್ಲಿ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದೀರಾ, ಅಥವಾ ಮಾನ್ಯ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ನಮ್ಮಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಯಾವುದೇ ಠಾಣೆಗೆ ಹೋಗಿ ದೂರನ್ನ ಕೊಟ್ಟರೆ 0 FIR ಮಾಡಿ ಸಂಬಂಧಪಟ್ಟ ಠಾಣೆಗೆ ವರ್ಗಾವಣೆ ಮಾಡಬೇಕು. ತಾವು ಎಷ್ಟು ಬಂದಂತಹ ಪ್ರಕರಣಗಳನ್ನ ದೂರನ್ನ ದಾಖಲಿಸಿಕೊಂಡು 0 FIR ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದೀರಿ? ತಮ್ಮ ಮೇಲೆ ಹಲ್ಲೆ ಮಾಡದಂಥವರನ್ನ ಕೇವಲ ಕನಿಷ್ಠ ನೋಟಿಸ್ ಕೊಡ್ಲಿಕ್ಕೂ ಪೊಲೀಸ್ ಇಲಾಖೆ ಅಸಹಾಯಕತೆಯನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ರೋಲ್ ಕಾಲ್ ಅಂತ ಏನು ಹೇಳ್ತಿದ್ದಾರೆ ಅದು ಯಾರಿಗೆ ಅನ್ವಯಿಸುತ್ತೆ? ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ಯಾವುದೇ ಶಾಸಕರ, ಮಾಜಿ ಶಾಸಕರುಗಳ, ಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಅಥವಾ ಯಾವುದೇ ಒಂದು ಪಕ್ಷದ ಅಧ್ಯಕ್ಷರ ಮುಲಾಜಿಗೆ ಕೆಲಸ ಮಾಡಬೇಡಿ. ತಮ್ಮ ಕೆಲಸ ಪೊಲೀಸ್ ಮ್ಯಾನ್ಯುಯಲ್ ಏನಿದೆ, ಸಂವಿಧಾನ ಏನಿದೆ, ಆ ಚೌಕಟ್ಟಲ್ಲಿ ತಾವು ಕೆಲಸವನ್ನ ಮಾಡಿ ಅಂತೇಳಿ ಮೊದಲು ನಾನು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಇಲಾಖೆಗೆ ತಾವು ರಕ್ಷಣೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳೋದಾದ್ರೆ ತಾವು ಅಧ್ಯಕ್ಷರು ಅಂತ ನಾವಾದರೂ ಭಾವಿಸ್ಬೇಕಾಗತ್ತೆ. ಆ ರೀತಿ ಭಾವನೆ ಬರಲಿಕ್ಕೆ ತಾವು ಎಡೆ ಮಾಡಿಕೊಡದೆ ಕೂಡಲೇ ಕೊತ್ತಿಪುರ ಗೋವಿಂದರಾಜು ಅವರು ಏನು ದೂರನ್ನ ದಾಖಲಿಸಿದ್ದಾರೆ, ಮತ್ತೆ ಪ್ರೆಸ್ ಮೀಟಲ್ಲಿ ಯಾರ್ಯಾರು ಧಮಕಿಯನ್ನು ಹಾಕಿದ್ದಾರೆ, ಜೊತೆಗೆ ಮಾನ್ಯ ಶಾಸಕರ ಹೆಸರು ಅಲ್ಲಿ ಉಲ್ಲೇಖ ಇರೋದ್ರಿಂದ ಅವ್ರ ಮೇಲೆ ಕೂಡ FIR ದಾಖಲಾಗಬೇಕಾಗತ್ತೆ. ಸುದೀರ್ಘವಾದ ತನಿಖೆ ಆಗಲಿ, ಅವ್ರದ್ದು ಅದು ತಪ್ಪಿತಸ್ಥರು ಅಲ್ಲ ಅನ್ನೋದಾದ್ರೆ ಕೈ ಬಿಡಬೇಕಾಗಿದೆ. ಆದ್ರೆ ಅದನ್ನ ಬಿಟ್ಟು ತಾವು FIR ಅಲ್ಲೇ ಹೆಸರು ತಗೊಳ್ಳೋದಿಲ್ಲ ಅಂತ ಹೇಳೋದಾದ್ರೆ ಎಷ್ಟು ಮಟ್ಟಿಗೆ ನೀವು ಅಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಸೇನೆ ಬೆಂಬಲವನ್ನು ಸೂಚಿಸುತ್ತೆ. ಜೈ ಶ್ರೀರಾಮ್. ಜೈ ಕರ್ನಾಟಕ ರಾಜ್ಯ ಸಲಹೆಗಾರರಾದಂತಹ ಕುಮಾರಸ್ವಾಮಿ ಅವರೇ, ಹಾಗೂ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಸರ್ ಅವರೇ, ಹಾಗೂ ರೈತ ನಾಯಕರಾದಂತಹ ಪ್ರಶಾಂತ್ ಹೊಸೂರುಗಾರ್ ಅವರೇ, ಹಾಗೆ ಶಿವಮ್ಮ ಅವರೇ, ಮತ್ತು ನಮ್ಮ ಚೀಲೂರು ಮುನ್ರಾಜರವರೇ, ಮತ್ತು ಇನ್ನೊಬ್ಬರ ಶ್ರೀರಾಮ ಸಂಘಟನೆ ಎಲ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಹೋರಾಟ ಏನು ಇಕ್ಬಾಲ್ ಹುಸೇನ್ ಅವರು ಅಂತ MLA ಆಗಿದ್ದಾರಲ್ಲ ರಾಮನಗರದಲ್ಲಿ,
ಅವರು ಓಟು ಕೊಟ್ಟವರಿಗೆ ಏಟು ಕೊಡುವಂಥ ಕೆಲಸವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅವರು ಎಲೆಕ್ಷನ್ ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ಇಕ್ಬಾಲ್ ಹುಸೇನ್ ಅವರು ಇದೇ ಕೊತ್ತಿಪುರ ಗೋವಿಂದರಾಜ್ ಅವ್ರ ಹತ್ರ ತಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಂತಹ ನಿದರ್ಶನಗಳು ತುಂಬ ಇದೆ. ಸೊ ಅವರು ಆ ಸಂದರ್ಭದಲ್ಲಿ ಯಾವುದೇ ಸಂಘಟನೆಯಲ್ಲಿದ್ರೂ ಕೂಡ ಒಂದು ಜನಪರ ಕಾಳಜಿಯನ್ನು ಇಟ್ಕೊಂಡು ಇವರಿಗೂ ಕೂಡ ಸಪೋರ್ಟ್ ಮಾಡಿ ಅದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವೇ ಇವ್ರನ್ನೆಲ್ಲ ಗೆಲ್ಲಿಸಿದ್ದು, ಇವತ್ತು ನಮಗೆ ಏಟ್ ಕೊಡುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ನಮ್ಮ ಕೊತ್ತಿಪುರ ಗೋವಿಂದರಾಜ್ ಅವರು ಹಂಚ್ಕೊಂಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರೇ, ಇದು ಓಟು ಕೊಟ್ಟವರಿಗೆ ಏಟು ಕೊಡ್ತಿದ್ದೀರಾ ಅಂತಂದರೆ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ. ಮತ್ತು ನಿನ್ನೆ ನಾನು ಕೊತ್ತಿಪುರ ಗೋವಿಂದರಾಜ್ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಅವರ ಯೋಗಕ್ಷೇಮ ಮತ್ತು ಆಸ್ಪತ್ರೆಯಲ್ಲಿ ಅವರ ಸ್ಥಿತಿಗತಿಗಳನ್ನು ವಿಚಾರಿಸಿದಾಗ ಅವ್ರ ಕಣ್ಣಿಗೆ ಎಡಗಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ, ಮತ್ತು ಕೆನ್ನೆಗೆ ಬಲವಾದ ಹೊಡೆತ ಬಿದ್ದಿದೆ, ಮತ್ತು ಸಣ್ಣ ಪುಟ್ಟ ಗಾಯಗಳು ಕೈಗಳಿಗೆ ಕಾಲುಗಳಿಗೆಲ್ಲ ಹೊಡೆತ ಬಿದ್ದಿದೆ. ಸೊ ಇದು ಇಕ್ಬಾಲ್ ಹುಸೇನ್ ಅವರು ಇನ್ನೊಂದು ಪ್ಲಾನನ್ನು ಮಾಡಕ್ಕೆ ಹೊರಟಿದ್ದಾರೆ. ಏನಂತಂದರೆ ದಲಿತರನ್ನು ಒಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇಕ್ಬಾಲ್ ಹುಸೇನ್ ಅವರೇ, ಒಡೆಯೋದು ದಲಿತರೇ ಆಗಿರ್ಬೋದು, ಮುಸಲ್ಮಾನರೇ ಆಗಿರ್ಬೋದು, ಕ್ರಿಶ್ಚಿಯನ್ರೇ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಜಾತಿ ಜನಾಂಗದವರೇ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿಗೆ ದಮನ ಮಾಡುವಂಥದ್ದನ್ನು, ಆತನ ಧ್ವನಿಯನ್ನು ಹತ್ತಿಕ್ಕುವಂಥದ್ದನ್ನು ಒಡೆಯುವಂಥದ್ದು ಇದೆಯಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ತಪ್ಪು ಅನ್ನೋದನ್ನು ತಮ್ಮ ಗಮನಕ್ಕೆ ಇಟ್ಕೊಳ್ಳಿ. ಮತ್ತು ಇವತ್ತು ನೀವು ಒಡಿಸ್ತಿದ್ದೀರಿ ಅನ್ನುವಂಥ ಕೆಲಸವನ್ನು ಎಲ್ಲವನ್ನು ಮಾಡ್ತಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಮತ್ತೊಮ್ಮೆ ಎಲೆಕ್ಷನಲ್ಲಿ ನಿಂತ್ಕೊಂಡು ವೋಟ್ ಕೇಳುವಂಥ ನೈತಿಕತೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ದಲಿತ ಪರ ಹೋರಾಟಗಳು, ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಪರ ಹೋರಾಟಗಾರರು ಎಲ್ಲರೂ ಕೂಡ ನಿಮಗೆ ತಕ್ಕದಾದ ಬುದ್ಧಿಯನ್ನು ಕಲಿಸ್ತಾರೆ. ಮತ್ತು ಇನ್ನು ಮುಂದೆ ನೀವು ಯಾವತ್ತೂ ರಾಜಕೀಯ ಹಿತದೃಷ್ಟಿಯಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವತ್ತೂ ನೀವು ಮೇಲೆದ್ದೊಳಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಪಾಠವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಯವರು ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾ, ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷರಾದಂಥ ರಾಜಕುಮಾರಿ ಅವರು ಈ ಕೂಡಲೇ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಪೊಲೀಸ್ ಇಲಾಖೆ ತಮ್ಮ ವೈಫಲ್ಯವನ್ನು ಮುಚ್ಚಿಟ್ಕೊಳ್ದೇನೆ ಅಥವಾ ಒಬ್ಬ MLA ಹೇಳ್ದಂತೇಳಿ ಅವನು ಹೇಳ್ದಂತೆ ಕೆಲಸವನ್ನು ಮಾಡ್ದೇನೆ ಸಾಮಾಜಿಕವಾಗಿ ರಾಜಕೀಯವಾಗಿ ನಡೆದಂಥ ಷಡ್ಯಂತ್ರಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ದೇನೆ ಈ ಕೂಡಲೇ ಅವರನ್ನು FIR ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ಈ ಕೂಡಲೇ ಆಗ್ರಹಿಸ್ತಾ ಇದ್ದಾರೆ. ದಲಿತರ ಮೇಲೆ ಹಲ್ಲೆ ಮಾಡಿಸುತ್ತಿರುವ ಇಕ್ಬಾಲ್ ಹುಸೇನ್ಗೆ, ಗೂಂಡಾ ಶಾಸಕ ಇಕ್ಬಾಲ್ ಹುಸೇನ್ಗೆ, ದಲಿತ ವಿರೋಧಿ ಶಾಸಕ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ, ಹೋರಾಟಗಾರರ ಮೇಲೆ ಹಲ್ಲೆ ನಡೆಸುತ್ತಿರುವ ಇಕ್ಬಾಲ್ ಹುಸೇನ್ಗೆ, ಎಲ್ಲ ಆತ್ಮೀಯ ಪ್ರಗತಿಪರ ಸಂಘಟನೆಯ ಮುಂಚೂಣಿಯ ನಾಯಕರೇ, ನಮ್ಮ ಚಿಲೂರು ಮುನ್ರಾಜು ಅವರೇ, ಪ್ರಶಾಂತ್ ವಸ್ತೂರ್ಗಾರ್ ಅವರೇ, ಮಲ್ಲಿಕಾರ್ಜುನ್ರವರೇ, ಮುನ್ಸಿದ್ದೇಗೌಡ್ರೆ, ಶಿವಕುಮಾರ್ ರಾಜೇಶ್ ಅವರೇ, ನಮ್ಮ ರುದ್ರೇಶ್ ಅವರೇ, ನಾಗಾರ್ಜುನ್ರವರೇ, ಮತ್ತು ಎಲ್ಲ ರೈತ ಮುಖಂಡರೇ, ಎಲ್ಲ ಪ್ರಗತಿಪರ ಸಂಘಟನೆಗಳ ಎಲ್ಲ ಮುಖಂಡರೇ, ನಮ್ಮ ಮಹಿಳಾ KRS ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶಿವಮ್ನವರೇ, ವಿಶೇಷವಾಗಿ ಮಹಿಳೆಯರು ಕೂಡ ಇವತ್ತು ಬಂದಿದ್ದಾರೆ. ಇವತ್ತೇನು ನಿನ್ನೆ ನಡೆದಂಥ ರಾಮನಗರದಲ್ಲಿ ಆಡು ಹಗಲೇ ಮಧ್ಯಾಹ್ನ 12:15 ರಾಮಕೃಷ್ಣ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಂಥ ಹಲ್ಲೆ, ಗಂಭೀರವಾದಂಥ ನಮ್ಮ ಕೊತ್ತಿಪುರ ಗೋವಿಂದರಾಜರ ಮೇಲೆ ಮಾಡಿದಂಥ ಹಲ್ಲೆ, ನಾವೆಲ್ಲರೂ ಕೂಡ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದೀವಿ. 4-5 ದಿನಗಳ ಹಿಂದೆ ಕೊತ್ತಿಪುರ ಗೋವಿಂದರಾಜು ಮತ್ತು ನಾವುಗಳು ರೈತ ಸಂಘದ ನಮ್ಮ ಮಲ್ಲಯ್ಯನವರು, ಮುನ್ರಾಜು, ನಾವೆಲ್ಲರೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಮತ್ತು ಹಿಂದೆ ಒಂದು ಅಂಬೇಡ್ಕರ್ ಜಯಂತಿಯನ್ನು ಈ ಶಾಸಕರು ಒಡೆದಾಡುವ ನೀತಿ, ದಲಿತರನ್ನೇ ಇಬ್ಬಾಗ ಮಾಡಿ 2 ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿಕ್ಕೆ ಈ ಶಾಸಕರೇ ಇಕ್ಬಾಲ್ ಹುಸೇನ್ರೆ ಕಾರಣರಾಗ್ತಾರೆ. ಇನ್ನೊಂದು ಇಬ್ಬಾಗವಾದಂಥ ಸ್ವಾಭಿಮಾನಿ ಒಂದು ದಲಿತೋತ್ಸವ, ಅಂಬೇಡ್ಕರ್ ಜಯಂತ್ಯೋತ್ಸವ ಅಂತೇಳಿ ಮಾಡಿದಂಥ ಸಭೆಗೆ ಮುಂಚೂಣಿ ನಾಯಕರಾಗಿ ನಮ್ಮ ಗೋವಿಂದರಾಜು ಇರ್ತಾರೆ. ನೋಡಿ, ಇದು ನಾವು ಮಹಿಳಾ ಸಮಾವೇಶವನ್ನು ಖಂಡಿಸಿ ಅಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಹೋರಾಟಗಾರರೆಲ್ಲ ಮಾಡ್ತೀವಿ. ನೆಕ್ಸ್ಟ್ ಡೇ ಆ ಹೋರಾಟಗಾರರ ಮೇಲೆ ಧಮಕಿ ಮಾಧ್ಯಮದ ಮೂಲಕ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದಷ್ಟು ರೌಡಿ ಶೀಟರ್ಗಳು ಹಿನ್ನೆಲೆ ಉಳ್ಳಂಥ ಬೆಂಗಳೂರಿನಲ್ಲಿರ್ತಕ್ಕಂಥ, ಇಲ್ಲಿಂದ ಪಲಾಯನ ಆಗಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಒಂದಿಬ್ಬರು ರೌಡಿ ಶೀಟರ್ಗಳು, ಮತ್ತೆ ಈಗ ತಾನೇ ಪ್ರಾಧಿಕಾರದ ವಾಮಮಾರ್ಗದಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಇನ್ನೊಬ್ಬ, ಅವ್ರ ಹೆಸರು ಕೂಡ ನಮ್ಮ ಬಾಯಲ್ಲಿ ಬರಬಾರ್ದು, ನಮ್ಮ ಬಾಯಲ್ಲಿ ಅವ್ರ ಹೆಸರು ಬರಬೇಕಂದ್ರೆ ಅವ್ರ ಯೋಗ್ಯತೆ ಇಲ್ಲ ಅವ್ರಿಗೆ.
ನಮ್ಮ ಮಲ್ಲಯ್ಯನವ್ರ ಮೇಲೆ ಪ್ರಶ್ನೆ ಮಾಡ್ತಾರೆ, ನನ್ನ ಮೇಲೆ ಪ್ರಶ್ನೆ ಮಾಡ್ತಾರೆ, ನಮ್ಮ ಹೋರಾಟಗಾರರ ಮೇಲೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಬ್ಬ ಸಂಘಟನೆಯನ್ನ ಮಾರ್ಕೊಂಡು, ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆಯನ್ನ ಮಾರ್ಕೊಂಡು, ಗೂಡಿನ ಮಾರುಕಟ್ಟೆಯಲ್ಲಿ ದಿನನಿತ್ಯನೂ ಕೂಡ ರೋಲ್ ಕಾಲ್ ಮಾಡಿಕೊಂಡು ರೈತರನ್ನ ವಂಚಿಸಿಕೊಂಡು ಜೀವನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ಹೋರಾಟಗಾರರ ಮೇಲೆ, ಗೋವಿಂದರಾಜು ಮೇಲೆ ಹಲ್ಲೆ ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ನೈತಿಕತೆ ಇದೆ ನಿಮಗೆ? ಮಿಸ್ಟರ್ ಇಕ್ಬಾಲ್ ಹುಸೇನ್, ಇಂಥ ಗೂಂಡಾಗಳನ್ನ ಇಟ್ಕೊಂಡು ದಲಿತರನ್ನ ಇಬ್ಬಾಗ ಮಾಡಿ ಜಾತಿಗೆ ಜಾತಿಯನ್ನ ಎತ್ಕಟ್ಟಿ ನೋಡಿ, ಮಾಧ್ಯಮದಲ್ಲಿ ಧಮಕಿ ಹಾಕ್ತಾರೆ, ಹಲ್ಲೆ ಆಗ್ತದೆ, ಮಂಗಳೂರಿನಲ್ಲಿ ಹಲ್ಲೆ ಆಗ್ತದೆ, ಮತ್ತೆ ಇಲ್ಲಿ ಇವತ್ತು ಆರವಳ್ಳಿನಲ್ಲಿ ಈಗ ತಾನೇ 1 ಅವರ್ ಹಿಂದೆ, 1 ಗಂಟೆ ಹಿಂದೆ ಒಂದು ಮರ್ಡರ್ ಆಗಿದೆ ಸಿದ್ದಾಪುರದ ಹತ್ರ. ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ? ಏನು ಇಂಟೆಲಿಜೆನ್ಸ್ ಏನು ಫೇಲ್ಯೂರ್ ಅಲ್ವಾ? ಈ ಜಿಲ್ಲೆನಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಇದೆಯಾ? ಅವರು ಪತ್ರಿಕಾಗೋಷ್ಠಿ ಮಾಡಿ ಧಮಕಿ ಹಾಕದ ಮೇಲೆ ಹೋರಾಟಗಾರರ ಮೇಲೆ ನೀವು ಸೂಕ್ತವಾದಂತ ಕ್ರಮ ಕೈಗೊಂಡಿದ್ರೆ ಗೋವಿಂದರಾಜು ಮೇಲೆ ಹಲ್ಲೆ ಆಗ್ತಿರ್ಲಿಲ್ಲ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತೀರಿ ಈ ದೇಶದ ಭದ್ರತೆ ಇಂಟೆಲಿಜೆನ್ಸ್ ವೈಫಲ್ಯ ಅಂತೇಳಿ ಮೋದಿ ಅವ್ರಿಗೆ ನೀವು ಹೇಳ್ತೀರಿ. ಆದ್ರೆ ನಿಮ್ಮ ಕತೆ ಏನ್ರಿ ಸಿದ್ದರಾಮಯ್ಯನವರೇ? ಡೆಪ್ಯೂಟಿ ಸಿಎಂ ಇರ್ತಕ್ಕಂಥ ಕ್ಷೇತ್ರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ, ನೀವು ಕೂಡ ಮಾತಾಡಬೇಕು. ನೀವು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ಏನು ಇಂಟೆಲಿಜೆನ್ಸ್ ಏನು ಬದನೆಕಾಯಿ ಕತ್ತೆ ಕಾಯ್ತಾ ಇದೆಯಾ ನಿಮ್ಮ ಇಂಟೆಲಿಜೆನ್ಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲ? ಒಬ್ಬ ಹೋರಾಟಗಾರ, ದಲಿತರ ಹೋರಾಟಗಾರರ ಮೇಲೆ ಹಲ್ಲೆ ಆಗ್ತದೆ, ಮಾಧ್ಯಮದ ಮೂಲಕ ಧಮಕಿ ಹಾಕ್ತಾರೆ, ನೆಕ್ಸ್ಟ್ ಡೇ ಹಲ್ಲೆ ಆಗ್ತದೆ ಅಂತ ಹೇಳಿದ್ರೆ ನೀವು ದೇಶದ ಭದ್ರತೆ ಬಗ್ಗೆ, ವೈಫಲ್ಯದ ಬಗ್ಗೆ ಮಾತಾಡ್ತೀರಲ್ರಿ ಸಿದ್ದರಾಮಯ್ಯನವರೇ? ನಿಮ್ಮ ಆಡಳಿತದ ಏನ್ರಿ ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಆಯ್ತು, ಅವತ್ತು ನಿಮ್ಮ ಆಡಳಿತದ ಭದ್ರತಾ ವ್ಯವಸ್ಥೆ ಎಲ್ಲೋಗಿತ್ತು? ಒಂದಷ್ಟು ಗುಂಡಾಗಳು ಹೋಗಿ ಪೊಲೀಸ್ ಸ್ಟೇಷನ್ ಉಡಾಯಿಸಿದ್ರು. ಕೆಜಿಹಳ್ಳಿ ಡಿಜಿಹಳ್ಳಿ ಒಬ್ಬ ಸರ್ವಜ್ಞ ನಗರ ದಲಿತ ಮುಖಂಡರ MLA ಅಖಂಡ ಶ್ರೀನಿವಾಸಮೂರ್ತಿ ಮನೆ ಮೇಲೆ ಹಲ್ಲೆ ಆಗ್ತದೆ, ಆವತ್ತು ನಿಮ್ಮದೇ ಅಧಿಕಾರ, ನಿಮ್ಮ ವೈಫಲ್ಯ ಏನಾಗಿತ್ತು? ಹೀಗಾಗಿ ಏನು ಈ ಇಕ್ಬಾಲ್ ಹುಸೇನ್ ಇವನ್ನ ಸಾಕೊಂಡು ಬರ್ತಿರ್ತಕ್ಕಂಥ ಯಾರೇ ಆಗಿರ್ಲಿ, ತಕ್ಕ ಪಾಠವನ್ನು ಮುಂದಿನ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದ ಜನತೆ ಕಾಣಿಸ್ತಾರೆ ನಿಮ್ಗೆ. ಇವತ್ತು ದಲಿತರ ಮತವನ್ನ ಪಡ್ಕೊಂಡು, ನೀನು ಮುಸ್ಲಿಂ ಮತವನ್ನ ಪಡ್ಕೊಂಡು ಗೆದ್ದಿರೋದಲ್ಲ ಇಕ್ಬಾಲ್ ಹುಸೇನ್. ದಲಿತರು ಒಗ್ಗಟ್ಟಾಗಿ 100% ಎಲ್ಲರೂ ಕೂಡ, ಎಲ್ಲ ಎಡ ಮತ್ತು ಬಲ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ನಿಮ್ಗೆ ಆಯ್ಕೆ ಮಾಡಿದ್ಕೆ ನೀನು ರಾಮನಗರದಲ್ಲಿ ನಿನ್ನ MLA ಆಗಿದ್ಯಾ. ಇದೇ ದಲಿತರ ಮೇಲೆ ಇವತ್ತು ಹಲ್ಲೆ ಮಾಡಿಸ್ತೀಯಾ ಗುಂಡಗಳನ್ನ ಬಿಟ್ಟು. ನೀನು ಮುಂದಿನ ಚುನಾವಣೆಯಲ್ಲಿ ಠೇವಣಿಯನ್ನೇ ಇರೋದಿಲ್ಲ, ನಿನಗೆ ಟಿಕೆಟೇ ಸಿಗೋದಿಲ್ಲ, ಬರೆದಿಟ್ಕೋ. ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧ ಸಕ್ರಿಯವಾಗಿ ನಮ್ಮ ಪ್ರಗತಿಪರ ಸಂಘಟನೆಗಳೆಲ್ಲರೂ ಕೂಡ ಕೆಲಸವನ್ನ ಮಾಡ್ತೇವೆ, ಈಗಲಿಂದನೇ ಕೆಲಸ ಮಾಡ್ತೇವೆ. ಮುಂದಿನ ದಿನ ನೀನು ಗಂಟು ಮುಟೆಯನ್ನ ಕಟ್ಕೊಂಡು ಹೂಕುಂದಕ್ಕೆ ಹೋಗ್ಬೇಕು. ಬೇರೆ ಸಂಘಟನೆಯವ್ರನ್ನ ರಾಮನಗರಕ್ಕೆ ಬಂದು ಯಾಕೆ ಮಾಡ್ತಾರೆ ಅಂತ ಮಾಡ್ತೀನಿ. ನಾನೊಬ್ಬ ರಾಜ್ಯದ ನಾಯಕರಿ, ನಾನು ರಾಜ್ಯಾಧ್ಯಕ್ಷ ಆಗಿದ್ದವನು. ಈಗ ರಾಜ್ಯ ಸಂಘಟನೆ ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘಟನೆ ಇದೆ. ಯಾವುದೇ ಜಿಲ್ಲೆಗೆ ಹೋಗ್ಬೇಕಾದ್ರೆ ನಾನು ಹೋರಾಟಗಳನ್ನ ಮಾಡ್ತೀನಿ. ನಿನಗೆ ತಾಕತ್ತಿದ್ಯಾ? ನೀನು ಕನಕಪುರ ಹೂಕುಂದದಲ್ಲಿದ್ದವನು ರಾಮನಗರದಲ್ಲಿ ಹೇಗೆ ಹೋಗಿ ನಿನ್ನ ಸಂಘಟನೆ ಶಾಸಕನಾದೆ? ನೀನು ವಾಮ ಮಾರ್ಗದಲ್ಲಿ ಕೂಪನ್ ಕೊಟ್ಬಿಟ್ಟು ಶಾಸಕ ಆದಂತವನು, ನೀನು ಟೋಕನ್ ಶಾಸಕ. ನೀನು ಮೊನ್ನೆ ಮಹಿಳೆಯರಿಗೆ, ದಲಿತ ಮಹಿಳೆಯರಿಗೆ ಸೀರೆಗಳು ಹಂಚಿದ್ಯಾ? ಅಲ್ಲಿ ಕಾಲ್ ತುಳಿತಾ ಆಗಿದೆ. ಒಂದು ಗಂಭೀರವಾದಂತ ಇನ್ನೊಂದು ಪ್ರಕರಣ ಇದೆ. ಒಂದು ಮಗುನು ಕೂಡ ಸತ್ತಿದೆ ಅಂತಕ್ಕಂಥ ಒಂದು ಗುಮಾನಿ ಇದೆ. ಆ ಗುಮಾನಿಗೆ ಪೊಲೀಸ್ ಇಲಾಖೆ ನೀನು ಕೂಡ ಸ್ಪಷ್ಟೀಕರಣ ಮಾಡ್ಬೇಕು, ಜಿಲ್ಲಾಡಳಿತ. ಇದಕ್ಕೆ ಒಂದೇನೋ ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್, ಮಲ್ಲಿಕಾರ್ಜುನ ಅವರು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಒಂದು ಮುಸ್ಲಿಂ ಸಮುದಾಯದ ಮಗು ಏನು ಸತ್ತಿದೆ ಅಂತಕ್ಕಂಥ ಒಂದು ಗುಮಾನಿ ಇದೆ. ನಾನೇನು ಸತ್ತಿದೆ ಅಂತ ಹೇಳ್ತಿಲ್ಲ, ಗುಮಾನಿ ಇದೆ. ಅದನ್ನ ಸ್ಪಷ್ಟೀಕರಣ ಮಾಡ್ಬೇಕಾದಂತವ್ರು ಯಾರು? ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸ್ಪಷ್ಟೀಕರಣ ಮಾಡಬೇಕು. ಪೊಲೀಸ್ನವರು ಸೀರೆ ಹಂಚುತ್ತಾರೆ. ಅಲ್ಲಿ AC ಮತ್ತೆ ಇವನು ಯಾರು ನಮ್ಮ ಈ CO ಮತ್ತೆ ಜಿಲ್ಲಾಧಿಕಾರಿಗಳು ಈ ವೇದಿಕೆಯಲ್ಲಿ ಕೂತು ಪಲಾಯನ ಆಗೋಯ್ತಾರೆ. ಇಷ್ಟೊಂದು ಮಟ್ಟದಲ್ಲಿ ಜನ ಬರ್ತಾರೆ ಅಂತ ಹೇಳಿ ಪೊಲೀಸ್ ಭದ್ರತಾ ವೈಫಲ್ಯ ಅಲ್ವಾ ನಿಮ್ಮ ಪೊಲೀಸ್ ಇಲಾಖೆದು? ಮತ್ತೆ ನಿಮ್ ಗುಂಡಾಗಳಿಗೆ ಹೇಳ್ಬಿಡಿ, ನಾವೆಲ್ಲರೂ ಕೂಡ ನಿಮ್ಮಂಗೆ ನಾವೆಲ್ಲ ತೋಳ್ಬಲ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. ಏನು ಸಮಾಜಘಾತುಕ ಶಕ್ತಿಗಳ ಸಂಘಟನೆಗಳನ್ನ ಜೊತೆಯಲ್ಲೇ ಇಟ್ಟುಕೊಂಡು ಮಿಸ್ಟರ್ ಇಕ್ಬಾಲ್ ಹುಸೇನ್ ನೀನು ದೌರ್ಜನ್ಯವನ್ನ ನಮ್ಮ ದಲಿತ ಪರ ಮುಖಂಡರ ಮೇಲೆ, ನಮ್ಮ ಹೋರಾಟಗಾರರ ಮೇಲೆ ಮಾಡಕ್ ಬಂದ್ರೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪೆನ್ ಇದೆ. ಪೆನ್ ಮೂಲಕ ನಾವು ನಮ್ಮ ಹಕ್ಕನ್ನ ಪಡ್ಕೋತೀವಿ, ನ್ಯಾಯವನ್ನ ಪಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಆಂದೋಲನ ಮಾಡ್ತೀವಿ. ಇಂಥ ದಲಿತ ವಿರೋಧಿ, ರೈತ ವಿರೋಧಿ, ಹೋರಾಟಗಾರರ ವಿರೋಧಿ ಶಾಸಕ, ಇಂಥ ಕೆಟ್ಟ ಶಾಸಕ, ಟೋಕನ್ ಶಾಸಕ, ಇವನು ವಾಮ ಮಾರ್ಗದಿಂದ ಬಂದಂತ ಶಾಸಕ, ರೌಡಿಸಂನ ಮಾಡ್ತಕ್ಕಂಥ ಶಾಸಕ ಬೇಡ ಅಂತೇಳಿ ಕ್ಷೇತ್ರಾದ್ಯಂತ ಆಂದೋಲನವನ್ನು ಕೂಡ ಮಾಡ್ತೀವಿ.
ಮತ್ತೆ ಪ್ರಾಧಿಕಾರದ ಅಧ್ಯಕ್ಷ ನೀನು ಧಮಕಿ ಆಗ್ತೀನಪ್ಪ. ನೀನು ಯಾವ ರೀತಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆಯಾ? ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಪ್ರಶಾಂತ್ ಹೇಳಿದ್ದಾರೆ. ನಿಮ್ಮ ಮೇಲೆ ನೀನು ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಪ್ಪ ಇಲಾಖೆನಲ್ಲಿ? ನೀನು ಸಂಘಟನೆಯವರ ರೋಲ್ ಕಾಲ್ ಅಂತ ಹೇಳ್ತೀಯಾ? ನೀನು ಇಲಾಖೆನಲ್ಲೇ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು. ಅಧಿಕಾರಿಗಳ ಹತ್ರ, ರೈತರ ಹತ್ರ, ಸಮಸ್ಯೆ ಅಂತ ಬಂದವ್ರ ಹತ್ರ ರೋಲ್ ಕಾಲ್ ಮಾಡ್ತೀರಲ್ರಿ. ನೀವು ರೋಲ್ ಕಾಲ್ ಬಗ್ಗೆ, ಸಂಘಟನೆಗಳ ಬಗ್ಗೆ ಮಾತಾಡ್ತೀರಾ? ಇನ್ನೊಂದು ಸಾರಿ ಮಾತಾಡಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಗಳನ್ನ ಕಾನೂನು ಪ್ರಕಾರ ನಾವೆಲ್ಲರೂ ಕೂಡ ಹೂಡ್ತೀವಿ. ನಮ್ಮ ಮನೆಗಳ ಮುಂದೆ ಯಾರೋ ಒಬ್ಬ ಗಡೀಪಾರಾಗಿರ್ತಕ್ಕಂಥ ಒಬ್ಬ ನಾಯಕ, ಒಂದು ಸಂಘಟನೆ ಮಾರ್ಕೊಂಡಿರ್ತಕ್ಕಂಥ ಆ ನಾಯಕ, ಸ್ವಯಂ ಘೋಷಿತ ನಾಯಕ ಅವನು. ಗಡೀಪಾರ್, ಕನಕಪುರದಿಂದನೂ ಗಡೀಪಾರ್, ರಾಮನಗರದಿಂದನೂ. ನಿನಗೇನಪ್ಪ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥವನಿಗೆ? ನೀನೊಬ್ಬ ಗಡೀಪಾರ್ ರೌಡಿ ಶೀಟರ್. ನೀನ್ ಬಂದು ಇಲ್ಲಿ ನಮ್ಮ ಸಂಘಟನೆ ಹೋರಾಟಗಾರರ ಮೇಲೆ ಧಮಕಿ ಹಾಕ್ತೀಯಾ? ಮತ್ತೊಂದ್ಸರಿ ಏನು ಸಂಘಟನೆಯವ್ರ ಮನೆ ಮುಂದೆ ಪರ್ಕ ಚಳವಳಿ ಮಾಡಿಸ್ತೀಯಾ? ಬಾ, ಮುಂದೊಂದು ದಿವಸ ನಮ್ಮ ಹೋರಾಟಗಾರರನ್ನ ಕೆಣಕಲಿಕ್ಕೆ ಬಾ ನೀನು. ರಾಮನಗರಕ್ಕೆ ಬಾ, ಕನಕಪುರಕ್ಕೆ ಬಾ ನೀನು. ಇವೆಲ್ಲನ ಬಿಟ್ಬಿಟ್ಟು ಈ ಶಾಸಕನ ಕೈಗೊಂಬೆಯಾಗಿ ಅವನ್ನ ಓಲೈಸ್ಕೊಳ್ಳಿಕ್ಕೋಸ್ಕರ ಎಷ್ಟು ಹಣ ತಗೊಂಡು ಮಾತಾಡ್ದಪ್ಪ ಪತ್ರಿಕಾಗೋಷ್ಠಿಯಲ್ಲಿ ನೀನು. ಮೊನ್ನೆ ಮಾಡಿದಂತ ಒಬ್ಬ ಸಂಘಟನೆನ ಅಡುಗಿಟ್ಬಿಟ್ಟು ಒಂದ್ ದಿವಸ ಸಂಘಟನಾ ಸಾಲ ಹಾಕೋತೀಯ, ಒಂದ್ ದಿವಸ ಕಾಂಗ್ರೆಸ್ ಸಾಲ ಹಾಕೋತೀಯ. ನೀನು ನಮ್ಮ ಮಲ್ಲಯ್ಯನವ್ರ ಬಗ್ಗೆ, ನಮ್ಮ ಬಗ್ಗೆ, ಹೋರಾಟಗಾರರ ಬಗ್ಗೆ, ನಮ್ಮ ಮುನರಾಜ್ ಅವ್ರ ಬಗ್ಗೆ, ನಮ್ಮ ಎಲ್ಲರ ಬಗ್ಗೆ ಮಾತಾಡ್ತೀಯ. ಹೋರಾಟಗಾರರ ಬಗ್ಗೆ ನೀನೇ ರೋಲ್ ಕಾಲ್ ಇಸ್ಕೊಂಡು ಕಾಂಗ್ರೆಸ್ ಮಾರಾಟ ಆಗಿರುವಂತ ವ್ಯಕ್ತಿ ನೀನ್ ಮಾತಾಡ್ತೀಯ. ಇದೇ ಕೊನೆಗಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನ್ ಯಾವ ರೀತಿ ಹೋರಾಟಕ್ಕೂ ಸಿದ್ಧ? ಏನ್ರಿ ಈ ಸಮಾಜಕ್ಕೆ ಏನೇನೋ ಕೊಡುಗೆ ಕೊಟ್ಟವ್ರೆ. ಹಿಂದೆ ಗಾಂಧೀಜಿ ಅಂತವ್ರು, ಅಂಬೇಡ್ಕರ್ ಅಂತವ್ರು ಅವ್ರ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ನಾವು ಕೂಡ ತ್ಯಾಗ ಮಾಡ್ತೀವ್ರಿ. ಈ ಕ್ಷೇತ್ರದ ಜನಕ್ಕೋಸ್ಕರ, ಈ ಜಿಲ್ಲೆಯ ಜನಕ್ಕೋಸ್ಕರ ಹೊಡಿತೀರೇನ್ರಿ? ನಮ್ಮಲ್ಲಿ ದೌರ್ಜನ್ಯ ಮಾಡ್ತೀರೇನ್ರಿ? ಜನರು ನೋಡ್ತಾರೆ, ಮುಂದೆ ತೀರ್ಮಾನ ಮಾಡ್ತಾರೆ. ಬಿಡ್ರಿ. ನಮ್ಮ ಯಾವುದೇ ಕಾರಣಕ್ಕೂ ಈ ರೀತಿ ಧಮಕಿ ಹಾಕಿ ಹೊಡೆದಾಟ ಮಾಡಿ ರೌಡಿಗಳನ್ನ ಬಿಟ್ಟು ಹೋರಾಟವನ್ನು ಹತ್ತಿಕ್ಸ್ತೀವಿ ಅಂತ ಹೇಳಿ ಕನ್ಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ಭಯ ಪಡೋರಲ್ಲ. ಇನ್ನು ಮುಂದೆ ಈ ಹೋರಾಟ ಇನ್ನಷ್ಟು ಕಿಚ್ಚನ್ನು ಮಲ್ಲಿಕಾರ್ಜುನ್ ಅವರು ಹೇಳ್ದಂಗೆ ಪಡ್ಕೊಳ್ಳುತ್ತೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ನಮ್ಮ ದಲಿತ ಮುಖಂಡರುಗಳು, ನಮ್ಮ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ನಾವು ಹೋರಾಟಗಳನ್ನು ಮಾಡ್ತೀವಿ. ಹಾಗಾಗಿ ಇವತ್ತಿನ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮತ್ತೆ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಬೇಕೇ ಬೇಕು ದಲಿತ ವಿರೋಧಿ ಶಾಸಕ ಇಕ್ಬಾಲ್ ಹುಸೇನ್ಗೆ, ಹೋರಾಟಗಾರರ ಮೇಲೆ ಹಲ್ಲೆ ಮಾಡುತ್ತಿರುವ ಇಕ್ಬಾಲ್ ಹುಸೇನ್ಗೆ, ರೌಡಿ ಶೀಟರ್ಗಳನ್ನ ಕರ್ಕೊಂಡ್ಬಂದು ಗೋವಿಂದರಾಜ್ ಮೇಲೆ ಹಲ್ಲೆ ಮಾಡಿಸಿರುವಂತ ಇಕ್ಬಾಲ್ ಹುಸೇನ್ಗೆ, ವೈಫಲ್ಯವನ್ನ ತೋರುತ್ತಿರುವ ಜಿಲ್ಲಾಡಳಿತಕ್ಕೆ, ದಲಿತ ವಿರೋಧಿ ಆಡಳಿತವನ್ನ ಮಾಡುತ್ತಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಂಧಿಸಿ 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 ಬಂಧಿಸಿ. ಮೊನ್ನೆ ದಲಿತ ಮುಖಂಡರು ಗೋವಿಂದರಾಜ್ ಅಂತೇಳಿ ರಾಮನಗರದಲ್ಲಿ ಜಿಲ್ಲಾಡ್ಕೊಂಡು ಅಲ್ಲೇ ನೆನ್ನೆ ಅದು ಇಕ್ಬಾಲ್ ಹುಸೇನ್ ಅವರ ಹಿಂಬಾಲಕರು, ರೌಡಿ ಶೀಟರ್ಸ್ಗಳು ಎಲ್ಲ ಬಂದು ಅವ್ರ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಧಮಕಿ ಹಾಕಿ ನಮ್ಮ ಶಾಸಕರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನಮ್ಮ ಹೋರಾಟಗಾರರು ಅಲ್ಲೇ ಮಾಡ್ತಾರೆ. ಅದು ಸೂಕ್ತವಾದಂಥ ತನಿಖೆ ಆಗಬೇಕು, ಅವರೆಲ್ಲರ ಮೇಲೆ FIR ಆಗಬೇಕು ಅಂತ ಗೃಹ ಸಚಿವರಿಗೆ ಗೃಹ ಸಚಿವರಿಗೆ ನಾವು ಕಳಿಸಿ ಅಲ್ಲಿ ಏನಾಯಿತು ಅನ್ನೋದನ್ನು ಒಂದು ದಯವಿಟ್ಟು ಒಂದು ಏನಾದರೂ ನಮಗೆ ಇಲ್ಲ ಸರ್, ಬರೋದಿಲ್ಲ, ಯಾವುದು ಬರ್ತಾರೆ ಇಲ್ಲ ಮೊನ್ನೆ ಹೇಳೋದು ಯಾವ್ದು ಬರ್ತದೆ. ನನ್ನ ಅಡ್ರೆಸ್ ಇದೆ, ಎಲ್ಲವೂ ಇದೆ. ನಾನು ಹೇಳ್ಬಿಡ್ತೀನಿ ಒಂದು ಬರ್ತಿತ್ತು, ಒಂದು ಬರ್ತಾ ಇದೆ. ಈಗ ಏನಾಯ್ತು ನನ್ಗೊಂದು ಮಾಹಿತಿ ಬೇಕು. ಅದನ್ನ ಒಂದು ಹೊಸ ಇಲ್ಲೇ ಬರ್ತಿತ್ತು. ಯಾಕೆ ಮಧ್ಯ ಇದು ಸ್ಮಿತಾರಾಮ್ ಇದ್ದಾಗ ಬರ್ತಿತ್ತು ಅಷ್ಟು, ಅವ್ರಿಗೂ ಹಿಂಗೆಲ್ಲ ಹೇಳಿದ್ಮೇಲೆ ಬರ್ತಿದ್ದು. ಹಾಗಾಗಿ ಸರ್ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ತನಿಖೆ ಆಗಬೇಕು. ಇದನ್ನ ದಯವಿಟ್ಟು ಫ್ಯಾಕ್ಸ್ ಅಂತ ಕಳಿಸ್ತೀರೋ, ಸುರಿಯೋದು ಕಳಿಸ್ತೀರೋ, ಹೋಮ್ ಮಿನಿಸ್ಟರ್ ತಲುಪಬೇಕು ಸರ್. ಆಯಿತು.